ನಮಸ್ತೆ ಸ್ನೇಹಿತರೆ, ನಿಮಗೆಲ್ಲ ಶುಭ ದಿನ. ನೋಡಿ, ಇದೆಯಲ್ಲ, ಈ ಭೂಮಿ ನ್ಯಾಷನಲ್ ಹೈವೇಗೆ ತುಂಬ ಪಕ್ಕದಲ್ಲಿದೆ. ಒಳ್ಳೆ ರೋಡ್ ಅಪ್ರೋಚ್ ಇದೆ, ಬೋರ್ ಇದೆ, ಇದರಲ್ಲಿ ಟೀಕ್ ಮರಗಳಿದೆ, ಸ್ವಲ್ಪ ಒಂದು ತೆಂಗಿನ ಮರನೂ ಇದೆ. ಅದು ಎಷ್ಟಿದೆ ಅಂತ ಲೆಕ್ಕ ಹಾಕೋಕ್ಕಾಗಲಿಲ್ಲ, ದಯಮಾಡಿ ಕ್ಷಮಿಸಿ. ಮತ್ತು ಒಂದು ಒಳ್ಳೆ ಫಾರ್ಮ್ ಹೌಸ್ ಕೂಡ ಇಲ್ಲಿ ರೆಡಿ ಇದೆ. ಫೆನ್ಸಿಂಗ್ ಮಾಡಿದೆ, ತುಂಬ ಚೆನ್ನಾಗಿದೆ. ಮಣ್ಣು ಫಲವತ್ತತೆಯಿಂದ ಕೂಡಿರುವಂಥ ಮಣ್ಣು ಸ್ನೇಹಿತರೆ. ನೋಡಿ, ಅಕ್ಕಪಕ್ಕದಲ್ಲೆಲ್ಲ ಕಬ್ಬು ಹಾಕಿದ್ದಾರೆ, ತೋಟಗಳು ಮಾಡಿದ್ದಾರೆ. ಹೈವೇಗೆ ಪಕ್ಕದಲ್ಲೇ ಇರೋದರಿಂದ ನಿಮ್ಗೆ ಒಳ್ಳೆ ಎಕ್ಸಲೆಂಟ್, ತುಂಬ ಚೆನ್ನಾಗಿದೆ ರಸ್ತೆ. ಆರಾಮಾಗಿ ನೀವು ಬಂದು ನ್ಯಾಷನಲ್ ಹೈವೇಯಿಂದ ರೈಟ್ ತೊಗೊಂಡ್ರೆ ಲ್ಯಾಂಡ್ಗೆ ಎಂಟ್ರಿ ತೊಗೊಂಡ್ಬಿಡ್ತೀರ. ಸ್ನೇಹಿತರೆ, ನಿನ್ನೆ ಒಬ್ಬರು ನಮ್ಮ ಸ್ನೇಹಿತರು ಒಂದು ಸಜೆಸ್ಟ್ ಮಾಡಿದ್ರು ನಮಗೆ. ಏನಪ್ಪ ಅಂದರೆ, ಜಮೀನುಗಳು, ತೋಟಗಳು ತೊಗೊಳ್ಳೋರಿಗೆ ಏನು ಬೆಳಿಬೇಕು ಅಂತ ಗೊತ್ತಿರುತ್ತೆ ಅಂತ ಹೇಳಿದ್ರು. ಕರೆಕ್ಟ್, ಅವ್ರು ಹೇಳೋದು ನಿಜ ಸ್ನೇಹಿತರೆ. ನೀವು ಭೂಮಿಗಳು ತೊಗೊಳ್ಳೋರು ಅಲ್ಲಿ ಏನು ಬೆಳಿಬೇಕು, ಅಲ್ಲಿ ಏನು ವ್ಯವಸಾಯ ಮಾಡಬೇಕು ಅಂತ ನಿಮಗೆ ತುಂಬ ಕ್ಲಾರಿಟಿ ಇರುತ್ತೆ, ನಿಮಗೆ ಗೊತ್ತಿರುತ್ತೆ ಸ್ನೇಹಿತರೆ. ಆದರೂ ಕೂಡ ನಾವು ಹೇಳೋದು ನಮ್ಮ ಕರ್ತವ್ಯ ಸ್ನೇಹಿತರೆ. ಈಗ ಹೊಸದಾಗಿ ಬರುವಂಥ ಸ್ನೇಹಿತರು, ತಗೊಳ್ಳೋವಂಥ ಸ್ನೇಹಿತರು, ಅವ್ರಿಗೆ ನಾವು ಅದನ್ನು ಹೇಳಲೇಬೇಕು. ಯಾಕಂದರೆ ಈ ಭೂಮಿಗಳಲ್ಲಿ ಬೇರೆ ಹೇಳೋದಕ್ಕೇನು ವಿಷಯ ಜಾಸ್ತಿ ಇರೋದಿಲ್ಲ ಸ್ನೇಹಿತರೆ. ಇಲ್ಲೇನು ಭೂಮಿ ತೊಗೊಂಡ್ರೆ ನಾವು ಬೆಳೆನೇ ಬೆಳಿಬೇಕು. ಏನು ಬೆಳೆ ಬೆಳಿತೀರಾ, ಯಾವ ಮರಗಳು ಹಾಕ್ತೀರಾ, ಯಾವ ರೀತಿ ನೀವು ಅದನ್ನು ಡಿಸೈನ್ ಮಾಡ್ತೀರ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ ಸ್ನೇಹಿತರೆ. ನಿಮ್ಮ ಒಂದು ಕನಸಿನ ತೋಟನ ಮಾಡ್ಕೊಳ್ಳೋಕ್ಕೆ ನಿಮಗೆ ಮಾತ್ರ ಗೊತ್ತಿರುತ್ತೆ. ಅದರಿಂದ ದಯಮಾಡಿ ಕ್ಷಮಿಸಿ. ನಾವೇನಾದರೂ ತಪ್ಪಾಗಿ ಹೇಳಿದರೆ ಹೇಳೋದು ನಮ್ಮ ಕರ್ತವ್ಯ ಸ್ನೇಹಿತರೆ, ಹೇಳಲೇಬೇಕು. ಓಕೆ, ನೋಡಿ, ಪಕ್ಕದಲ್ಲಿ ತೋಟ ಇದೆ, ತೋಟದ ಮನೆಗಳಿದೆ, ನೀರಂತೂ ಫುಲ್ಲಾಗಿದೆ. ಈ ಮಧ್ಯ ಖಾಲಿ ಇದೆಯಲ್ಲ, ಇಲ್ಲೆಲ್ಲ ಇನ್ನಿತರೆ ವಾಣಿಜ್ಯ ಬೆಳೆಗಳನ್ನ ಬೆಳ್ಕೊಬೋದು ಸ್ನೇಹಿತರೆ. ಹಣ್ಣಿನ ಮರಗಳು ಬೆಳಿಬಹುದು. ಇಲ್ಲಿ ಒಂದು ಶೆಡ್ ಇದೆ. ಅದನ್ನು ನೀವೇ ಉಳಿಸ್ಕೊಂಡ್ರೆ ಅದಕ್ಕೆ ರೆಂಟ್ ಕೊಡ್ತಾ ಇದ್ದಾರೆ. ರೆಂಟ್ ಸಿಗುತ್ತೆ, ನಿಮಗೆ ಬಾಡಿಗೆ ಸಿಗುತ್ತೆ. ಇಲ್ಲಾಂದರೆ ಆ ಶೆಡ್ ಅವರು ತೊಗೊತಾರೆ, ನಿಮಗೆ ಫಾರ್ಮ್ ಹೌಸು ಕಂಟಿನ್ಯೂ ಇರುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಹೈವೇನಲ್ಲಿ ಇದೇ ಜಾಗದಲ್ಲಿ ನೀವು ಹೈವೇಲಿ ತೊಗೊಬೇಕಂದ್ರೆ ತುಂಬಾ ಕಾಸ್ಟ್ಲಿ ಇದೆ. ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ ಸ್ನೇಹಿತರೆ. ಇದು ಒಳಗಡೆ ಇರೋದ್ರಿಂದ ಒಂದು ಎರಡನೇ ಭೂಮಿ ಅಥವಾ ಮೂರನೇ ಭೂಮಿ ಅಂದ್ಕೊಳ್ಳಿ ಅಷ್ಟೇ. ಇದು ರೇಟು ನಿಮಗೆ ಆವ್ರೇಜ್ ಪ್ರೈಸ್ಗೆ ಸಿಗುತ್ತೆ. ಸೊ ಬೇಗ ಬಂದು ನೋಡಿ ಸ್ನೇಹಿತರೆ, ಚೆನ್ನಾಗಿದೆ ಜಾಗ, ಪರ್ಚೇಸ್ ಮಾಡ್ಕೊಳ್ಳಿ. ಮುಂದೆ ಇದು ನಿಮಗೆ ಒಳ್ಳೆ ಬೆಲೆನೂ ಸಿಗುತ್ತೆ, ಒಳ್ಳೆ ಇನ್ಕಮು ಸಿಗುತ್ತೆ. ಇಲ್ಲಿ ನೀವು ಕಂಟಿನ್ಯೂ ವ್ಯವಸಾಯ ಮಾಡೋದ್ರಿಂದ ವ್ಯವಸಾಯದಿಂದ ಬರುವಂಥ ಆದಾಯನೂ ನಿಮ್ಮದಾಗುತ್ತೆ ಸ್ನೇಹಿತರೆ. ಮತ್ತು ಈ ಟೀಕ್ ಮರಗಳಿದೆಯಲ್ಲ, ಇದನ್ನೆಲ್ಲ ನಾವು ಹಂಗೆ ಉಳಿಸ್ಕೊಂಡ್ರೆ ಮುಂದೆ ಒಳ್ಳೆ ಅಸೆಟ್ ಆಗುತ್ತೆ. ಇಲ್ಲಿ ಇನ್ನೂ ಒಂದಷ್ಟು ಖಾಲಿ ಜಾಗ ಇದೆಯಲ್ಲ, ಅಲ್ಲೆಲ್ಲ ಬೆಳೆ ಮಾಡಬಹುದು. ಸಾವಯವ ಮತ್ತು ಸ್ವಾಭಾವಿಕ ಕೃಷಿಯ ಮೂಲಕ ವ್ಯವಸಾಯ ಮಾಡೋದಕ್ಕೆ ಅತ್ಯಂತ ಸೂಕ್ತವಾದಂಥ ಪ್ರಾಪರ್ಟಿ ಸ್ನೇಹಿತರೆ. ಇನ್ವೆಸ್ಟ್ಮೆಂಟ್ಗೂ ಕೂಡ ಅಷ್ಟೇ, ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಕೊಬೋದು. ಇನ್ನೂ ಹೆಚ್ಚಿನ ಮಾಹಿತಿಯೆಲ್ಲ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ದಯಮಾಡಿ ಓದಿ. ಎಲ್ಲರೂ ಸುರಭಿ ಪ್ರಾಪರ್ಟೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕರೆ ಮಾಡಿ 9538356699. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುಬ್ರಹ್ಮಣ್ಯ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುರಭಿ ಪ್ರಾಪರ್ಟೀಸ್. ದಿಸ್ ಈಸ್ ವೆರಿ ನಿಯರ್ ಟು ನ್ಯಾಷನಲ್ ಹೈವೇ ಪ್ರಾಪರ್ಟಿ ಫ್ರೆಂಡ್ಸ್. ಇಟ್ ಇನ್ಕ್ಲೂಡ್ಸ್ ಫಾರ್ಮ್ ಹೌಸ್ ಆ್ಯಂಡ್ ಎ ರನ್ನಿಂಗ್ borewell and teak trees in this property friends. Some coconut trees. Excellent road approach from Bangalore and also from Mysore. Suitable for organic and natural farming
and we can use it as a commercial purpose also. Black fertile soil, good water source, pollution free zone, friends, and lush greenery surrounding. Beautiful location. General category property, friends. This property is earning some rent also. You can also get a rent. Farmhouse also in this property, friends. Beautiful farmhouse in this property. And also perfect for organic and natural farming. We can cultivate here multiple crops and multiple fruit trees and fruit saplings and grains, cereals, millets, also vegetables also we can cultivate here, friends. We can run a small dairy farm and a perfect for poly houses cultivation. Please visit as soon as possible, friends, and please subscribe Surabhi Properties. Call for more information 95 3835 6699. Thank you very much, friends. I am your Subramanya. Namaste. This is the farmhouse, friends. Beautiful farmhouse.